ಎಲ್ಲರಿಗೂ ನಮಸ್ಕಾರ. ಕೇಂದ್ರ ಸರ್ಕಾರದ ನಶಾಮುಕ್ತ ಭಾರತ ಅಭಿಯಾನದ ಅಂಗವಾಗಿ ಒಂದು ಕಿರುಕತೆ. ಒಂದು ಕಡು ಬಡತನದಲ್ಲಿರುವ ಕುಟುಂಬ. ಗಂಡ ಕುಡುಕನಾಗಿರ್ತಾನೆ. ಹೆಂಡತಿ ಕೆಲಸಕ್ಕೆ ಹೋಗಿ ದುಡಿದು ತಂದ್ರೆ ಗಂಡ ಅದನ್ನು ಕಿತ್ಕೊಂಡು ಅದರಲ್ಲಿ ಕುಡಿತಾನೆ. ತಡರಾತ್ರಿ 10 ಗಂಟೆ ಗಂಡ ಕುಡಿದ ನಶೆಯಲ್ಲಿ ಮನೆಗೆ ಬರ್ತಾನೆ. ಮನೆಯೊಳಗಡೆ ಬಂದು, ಲೇ ಬಾರೆ ಇಲ್ಲಿ, ಎಲ್ಲಿದ್ದೀಯಾ? ರೀ ಬಂದೆ ಅಂತ ಗಂಡನ ಎದುರು ನಿಂತು, ಇವತ್ತು ಕುಡ್ಕೊಂಡ್ ಬಂದಿದ್ದೀರಾ? ನಿಮ್ದು ದಿನ ಇದೇ ಆಯ್ತು ಅಂತ ಹೇಳ್ತಾಳೆ. ಏನಂದೆ ಅಂತ ಹೆಂಡತಿಗೆ ಹೊಡಿತಾನೆ. ನಂಗೆ ಎದುರು ಮಾತಾಡ್ತೀಯಾ ಅಂತ ಕಾಲಲ್ಲಿ ಒದಿತಾನೆ. ಹೀಗೆ ದಿನಂಪ್ರತಿ ಗಲಾಟೆ ನಡೀತಾ ಇರುತ್ತೆ. ಊಟ ಹಾಕಿತಾ? ಅಂತ ಕಣ್ಣೊರೆಸ್ಕೊಂಡು ಊಟ ತಂದು ಕೊಡ್ತಾಳೆ. ಮನೆಯಲ್ಲಿ ಅಕ್ಕಿ ಖಾಲಿ ಆಗಿರುತ್ತೆ. ಸ್ವಲ್ಪ ಅಕ್ಕಿ ಇದ್ದದನ್ನ ಬೇಯಿಸಿ ಇಟ್ಟಿದ್ಲು. ಮಗನಿಗೆ ಸ್ವಲ್ಪ ಊಟ ಕೊಟ್ಟು ಉಳಿದ ಅನ್ನ ತನ್ನ ಗಂಡನಿಗೆ ಇಟ್ಟಿದ್ಲು. ಇದೊಂದು ಊಟನಾ ಅಂತ ತಟ್ಟೆ ಬಿಸಾಡ್ತಾನೆ. ಆಗ ಹೆಂಡತಿ, ಮನೆಯಲ್ಲಿ ಅಡುಗೆ ಸಾಮಗ್ರಿ ಒಂದು ಕೂಡ ಇಲ್ಲ, ಅಕ್ಕಿ ಕೂಡ ಇಲ್ಲ, ಕೂಡಿಟ್ಟ ದುಡ್ಡು ನಿಮ್ಗೆ ಕುಡಿಲಿಕ್ಕೆ ಸರಿಯಾಗ್ತದಂತ ಹೇಳ್ತಾಳೆ. ಎಷ್ಟು ಸಲ ಹೇಳ್ಬೇಕು ನಿಂಗೆ ಎದುರು ಮಾತಾಡಬೇಡ ಅಂತ ಜೋರಾಗಿ ಗದರಿಸ್ತಾನೆ. ರೀ ದಮ್ಮಯ್ಯ, ಕಿರಿಚಬೇಡಿ, ಮಗ ಓದುತ್ತಿದ್ದಾನೆ, ಅವನಿಗೆ ನಾಳೆ ಪರೀಕ್ಷೆ ಇದೆ ಅಂತೆ. ಅವ ಓದುವುದು ಅಷ್ಟರಲ್ಲಿ ಇರಲಿ, ನಾಳೆಯಿಂದ ಅವನನ್ನು ಕೆಲಸಕ್ಕೆ ಕರ್ಕೊಂಡು ಹೋಗು. ಅಲ್ಲಿಂದ ಅವಳು ಎದ್ದು ಮಗನ ಕಡೆಗೆ ಹೋಗ್ತಾಳೆ. ಮಗನಿಗೆ ಹೇಳ್ತಾಳೆ, ತಂದೆಯ ಹಾಗೆ ನೀನು ಕುಡಿಬೇಡ ಮಗ, ನೀನು ಈ ದೇಶ ಕಾಯುವ ವ್ಯಕ್ತಿ ಆಗಬೇಕು. ನಾಳೆಯಿಂದ ನಿನ್ನನ್ನು ಹಾಸ್ಟೆಲ್ಗೆ ಸೇರಿಸ್ತೇನೆ. ಮುಂದೆ ನೀನು ದೊಡ್ಡ ವ್ಯಕ್ತಿಯಾಗಿ ನನ್ನ ಮುಂದೆ ಬಂದು ನಿಲ್ಲಬೇಕು. ಅಲ್ಲಿವರೆಗೂ ನಾನು ನಿನ್ನನ್ನು ನೋಡ್ಲಿಕ್ಕೂ ಕೂಡ ಬರಲ್ಲ. ನೀನು ಕೂಡ ಈ ಮನೆ ಕಡೆಗೆ ಬರಬಾರ್ದು, ಮಾತು ಕೊಡುವಂತ ಮಗನ ಹತ್ರ ಮಾತು ತಗೋತಾಳೆ. 10 ವರ್ಷದ ನಂತರ ಮಗ ದೇಶ ಕಾಯೋ ಯೋಧ ಆಗ್ತಾನೆ. ತಾಯಿ ಮನೆಯಲ್ಲಿ ಪಾತ್ರೆ ತಿಕ್ಕುತ್ತಾ ಇರಬೇಕಾದ್ರೆ ಮಗ ಯೋಧನಾಗಿ ಬಂದು ತಾಯಿ ಎದುರು ನಿಂತು ಅಮ್ಮ ಅಂತ ತಾಯಿಗೆ ಸೆಲ್ಯೂಟ್ ಹೊಡಿತಾನೆ. ಆಗ ತಾಯಿ ಬಂದು ಮಗನನ್ನು ತಬ್ಬಿ ಹೇಳ್ತಾಳೆ, ನಿನ್ನ ಅಪ್ಪ ನಮ್ಮನ್ನೆಲ್ಲ ಬಿಟ್ಟು ದೇವರ ಹತ್ರ ಹೋಗಿದ್ದಾನೆ ಅಂತ. ಇಬ್ಬರ ಕಣ್ಣಲ್ಲೂ ನೀರು ತುಂಬಿತ್ತು. ತಾಯಿಯ ಮುಖದಲ್ಲಿ ಒಂದು ಹೊಸ ಭರವಸೆಯ ನಗು ಬರುತ್ತೆ. ಈ ಕಥೆಯ ಉದ್ದೇಶ ಇಷ್ಟೇ, ಯುವ ಜನರು, ಮಹಿಳೆಯರು ಮತ್ತು ಸಮುದಾಯಕ್ಕೆ ನನ್ನದೊಂದು ಮನವಿ, ಯಾರು ಕೂಡ ಮಾದಕ ವ್ಯಸನಕ್ಕೆ ಬಲಿಯಾಗಬೇಡಿ. ಅದು ನಿಮ್ಮ ಜೀವನವನ್ನೇ ಸರ್ವನಾಶ ಮಾಡುವುದು ಖಂಡಿತ. ನಶಾಮುಕ್ತ ಭಾರತ ಅಭಿಯಾನಕ್ಕೆ ಎಲ್ಲರೂ ಕೈಜೋಡಿಸಿ. ಜೈ ಹಿಂದ್, ಜೈ ಕರ್ನಾಟಕ.